ಕ್ಲೀನ್ ಮಾಡೋಕ್ಕೆ ಅಂತ ಬಂದವರು ನನಗೊಂದು ಮಾತು ಹೇಳಿಲ್ವಲ್ಲ. ನೀವು ಒಬ್ಬರೇ ಬಂದಿದ್ದೀರಾ, ಅದು ಇಷ್ಟು ದೂರ. ನಾನು ಎಷ್ಟು ಹೇಳಿದ್ರು ನೀವು ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ. ಆದರೂ ಅಮ್ಮಿಯವರೇ, ಇದೊಂಥರ ಸಂದಾಗೈತೆ. ಜೋಗಿಯವರೇ, ಬೆಳಗ್ಗೆ ಬೆಳಗ್ಗೆನೆ ಒಂಥರ ಗಾಳಿ ಚೆನ್ನಾಗಿದೆ ಅಲ್ವಾ? ಓ, ಸಕ್ಕದಾಗದೆ. ಗಾಳಿ ಮಾತ್ರ ಕಲರ್ಫುಲ್ಲು ಅಮ್ಮಿಯವರೇ. ಹಿಂಗೂ ಯಾವುದೋ ಹೊಸ ಗಾಳಿ ಬೀಸ್ದಂಗೈತೆ. ನಂಗೇನು ಅನ್ನಿಸ್ತದೆ ಗೊತ್ತಾ, ನಿಮಗೆ ಜೋಗಿ ಅನ್ನೋ ಪಿರುತಿ ಗಾಳಿ ಬೀಸ್ದಂಗಿರ್ಬೇಕು ಅನಿಸ್ತದೆ. ನೀವು ಬತ್ತಾ ಬತ್ತಾ ರೊಮ್ಯಾಂಟಿಸಿಟಿ ಆಯ್ತಾ ಇದ್ದೀರಾ. ಏನು ಸಮಾಚಾರ? ಅಯ್ಯೋ, ಅದು ಹೇಗೆ? ಏನೋ ನನ್ನ ಗಂಡ ಮುದ್ದು ಬಂಗಾರ ಅಂತ ಹಾಗೆ ಮಾಡಿದೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಿಡಿ, ದೂರ ಹೋಗಿ. ನಾನು ನಿಮ್ಮ ಹತ್ರಕ್ಕೂ ಬರಲ್ಲ. ಅಲ್ಲ ಅಮ್ಮೀರೇ, ಮುಟ್ಬೇಡಿ ನನ್ನ. ಅಯ್ಯೋ ಅಮ್ಮೀರೇ, ನಾನೊಂದು ನಿಜ ಹೇಳೋಣ, ನಂಗೂ ಹಿಂಗಿರೋದೇ ಇಷ್ಟ. ನನ್ನ ಅಮ್ಮಿಯವ್ರಿಗೆ ಬದಲಾಗಬೇಕು ಅಂತ ಎಷ್ಟು ದಿನದಿಂದ ಕಾಯ್ತೀವಿ ಗೊತ್ತೇ. ನೀವು ನೋಡೋರು ಹಿಂಗೆ ದೂರ ತೊಳ್ಬಿಟ್ರಿ. ಇನ್ನೊಂದು ಕಿತ ಹಂಗೇನಾರು ಹೇಳ್ದೆ ಅಂತ ಹಿಂಗೆ ದೂರ ತೊಳ್ಬಿಟ್ಟಿರ. ಆಯ್ತಾಯ್ತು, ನೀವು ಹೋಗಿರಿ. ನಾನು ಹೇಳಿದ್ನಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಬೇಡ, ನೀವು ಬನ್ನಿ, ಹೋಗುವ. ಮನೆ ತನಕ ಕೈ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು. ಇಲ್ಲ ಜೋಗಿಯವರೇ, ನನಗೆ ಕೆಲಸ ಇದೆ. ನಾನು ಆಮೇಲೆ ಬರ್ತೀನಿ, ನೀವು ಹೋಗಿ. ಅಯ್ಯೋ, ಇದನ್ನು ಕ್ಲೀನ್ ಮಾಡ್ಬೇಕು ತಾನೆ. ನಾನು ಬರ್ತೀನಿ ನಿಮ್ಮ ಜೊತೆಗೆ, ಇಬ್ರು ಸೇರಿ ಕ್ಲೀನ್ ಮಾಡುವ. ಕ್ಲೀನು ಆಳ್ಗಳಿಗೆ ಹೇಳಿ ಮಾಡಿಸ್ತೀನಿ ಅಂದ್ರಲ್ಲ, ಹಾಗೆ ಮಾಡಿ. ಹಂಗಾರೆ ಬನ್ನಿ, ಹೋಗುವ. ಬನ್ನಿ ಅಂದರೆ ನೀವು ಸ್ಪೆಷಲ್ ತಿಂಡಿ ಮಾಡ್ತಾ ಇದ್ದೀರಾ? ಘಮ ಘಮ ವಾಸನೆ ಬರ್ತಾ ಇದೆ. ಇವತ್ತು ನಮ್ಮ ಐಶು ಅತ್ತೆ ಬಾ. ಅಥವಾ ಎಲ್ರಿಗೂ ಚಪಾತಿ ಬಿಡಿಸಿ. ಮಾವಯ್ಯ, ತಿಂದ್ಬಿಟ್ಟು ಹೇಳಿ ಹೆಂಗೈತೆ ಅಂತ, ರುಚಿ ಸಂದಕೈತಾ ಅಂತ. ಎಲ್ರು ತಿನ್ನಿಯೇ ಇಲ್ಲ. ಅಮ್ಮ, ಇವತ್ತು ತಿಂಡಿ ತುಂಬ ಚೆನ್ನಾಗಿದೆ. ದಿನ ಮಾಡೋದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿದೆ. ಹೌದು ಕಣೆ ಸೊಸೆ ಮುದ್ದು, ಇವತ್ತು ಒಂಥರ ಬೇರೆನೇ ರುಚಿ ಇದೆ. ಅದು ತುಂಬ ಚೆನ್ನಾಗಿದೆ. ಏನು ಹೊಸ ರೆಸಿಪಿನಾ? ಹೊಸ ರೆಸಿಪಿ ಏನಲ್ಲ ಅತ್ತೆ, ಹೊಸ ಶೆಫ್ ಮಾಡಿರೋ ರೆಸಿಪಿ. ಇವತ್ತಿನ ತಿಂಡಿನ ನಾನು ಮಾಡಿಲ್ಲ, ಐಶು ಮಾಡಿರೋದು.
ನೀವು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಂತ ನನಗೆ ಗೊತ್ತೇ ಇರಲಿಲ್ಲ. ತಿಂಡಿ ಅಂತೂ ಸಕ್ಕತ್ತಾಗಿದೆ. ಬೆಳ್ಳುಳ್ಳಿ ಇದೆಲ್ಲ ಅತ್ತೆ ಒಂದು ಪವಾಡನೇ. ನನಗೆಲ್ ಬರ್ತದೇಳು ಈ ಥರ ರುಚಿ ರುಚಿಯಾಗಿ ಅಡುಗೆ ಮಾಡಕ್ಕೆ. ಐಶೋ, ಆದ್ರೂ ಕೈ ರುಚಿ ಹೇಳ್ಕೊಡೋದ್ರಿಂದ ಬರಲ್ವೇ? ನಿನ್ನ ಕೈಯಲ್ಲಿ ಅನ್ನಪೂರ್ಣೇಶ್ವರಿನೇ ಇದ್ದಾಳೆ. ಸುಮ್ಕಿರಿ ಅತ್ತೆವ, ನೀವೊಳ್ಳೆ. ಲುಳಿ, ಇನ್ನೊಂದು ಹಾಕ್ಲಾ ನಿಂಗೆ? ಅಯ್ಯಯ್ಯೋ, ಸಾಕು ಐಶ್ವರ್ಯ ಅವರೇ, ನನ್ನ ಹೊಟ್ಟೆ ಫುಲ್ ಆಗಿದೆ. ಏಯ್, ಇರ್ಲಿ ತಿನ್ನೋ. ಪಾಪ ಅವಳು ನಿನಗೆ ಅಂತ ತುಂಬ ಪ್ರೀತಿಯಿಂದ ಮಾಡಿದಾಳೆ. ಹಾಕ್ಸ್ಕೊ. ಪ್ರೀತಿನೇ ಸಾಕಿತ್ತು. ಈಗ ತಿಂಡಿನೂ ಜಾಸ್ತಿ ತಿಂದು ಓವರ್ಲೋಡ್ ಆಗ್ಬಿಟ್ಟಿದ್ದೀನಿ ನಾನು. ಗ್ರೀಸ್ಮಿ, ಈಗ ಬಂದೇನವ? ಬಂದ್ಮೇಲೆ ಬಂದ್ಯಾ ಅಂತ ಕೇಳ್ತಿಯಲ್ಲ, ಇಬ್ರು ಕೂರಿಸಿ ಆರತಿ ಮಾಡು. ಪೂಜೆ ಪೂಜೆ ನಾನು ಕೂರ್ಕಿಲ್ಲ, ನಾನು ಪೂಜೆ ಬೇಡ 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 ಬೇಡ. ಮತ್ತೆ ಬೆಳಿಗ್ಗೆನೆ ಶುರುವಾಯ್ತಾ ಇವಂದು. ರುದ್ರಭಾವ, ಯಾಕೋ ತುಂಬಾ ಹೆದರ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಏನಾಯ್ತು? ಶಂಕ, ನಿನ್ನ ಹೆಂಡ್ರಿಗೆ ಸುಮ್ಮನೆ ನಿಂತ್ಕೊಳಕ್ಕಿಲ್ಲ. ನಾನು ಸುದ್ದಿಗೆ ಹಾಕ್ಲಾ ಮತ್ತೆ ಅವಳು. ಏಯ್, ಅವ್ರೇನಿಲ್ಲ ಕೇಳಬಾರ್ದಂತ ಕೇಳಿದ್ರು, ಯಾಕಂದ್ ದಾರ ಆಡ್ತಾ ಇದ್ಯಾ? ಅವಳು ಹಂಗೆ ಕೇಳ್ತಾಳ ಮತ್ತೆ. ಅಯ್ಯೋ, ನಾನು ಹಾಗೆ ಕೇಳಲಿಲ್ಲ ಬಾವ. ನೀವು ಯಾವತ್ತೂ ಭಯ ಪಟ್ಕೊಂಡೇ ಇಲ್ವಲ್ಲ, ಅದಕ್ಕೋಸ್ಕರ ಹಾಗೆ ಕೇಳಿದೆ ಅಷ್ಟೆ. ನಿಜವಾಗ್ಲೂ ನಾನೆಲ್ಲಿ ಭಯ ಪಡ್ತಾವ್ನಿ? ನಾನು ಭಯ ಪಡ್ತಾ ಇಲ್ಲ ನಾನು. ಲೇ ರುದ್ರ, ಸಿಟ್ಟು ಪಟ್ಟು ಮಾಡಿದ್ಬಿಟ್ಟು ಬಂದು ಕೂತ್ಕಲ್ಲ. ಮೊದ್ಲು ಆರತಿ ಮಾಡ್ತೀನಿ, ಆಮೇಲೆ ಹೊಸ ಕಡ್ಕೊಳ್ಳುವಂತೆ. ನನ್ಗೇನು ಹೊಸ ಕಡೆ ಕೆಲಸ ಅನ್ಕೊಂಡಿದ್ಯಾ? ಇವರೆಲ್ಲ ನೋಡ್ಕೊಂಡು ಜೋಕರ್ ಮಾಡ್ಕೊಂಡ್ಬಿಟ್ಟವ್ರೆ. ನನ್ಗೆ ಯಾವ ಪೂಜೆನೂ ಬೇಡ, ನಾನು ಬರಕಿಲ್ಲ ಯಾವ ಪೂಜೆಗೂ. ಸುಮ್ಕೆ ಏನೇನೋ ಮಾತಾಡಬೇಡ ಕಣ್ಲ. ನಿನಗೇನೋ ಸುಮಾನ ಏನೇನೋ ಅನ್ಕೊಂತ ಇದೆಯಲ್ಲ. ನಿನ್ಗೆ ಯಾರಲ್ಲ ಇವಾಗ ಏನಾರ ಅಂದವರು? ಸುಮ್ಕೆ ಕುಂತ್ಕೊಂಡು ಆರತಿ ಮಾಡಿಸ್ಕೋ. ಗ್ರೀಸ್ಮವ್ವ, ಹೋಗಿ ಕುಂತ್ಕೋ. ನಾನು ಇವಳು ಕೂಡ ಕೂತ್ಕೊಂಡು ಆರತಿ ಮಾಡಿಸ್ಕೋಬೇಕಾ? ನಾನು ಮಾಡಿಸ್ಕೊಳಕ್ಕಿಲ್ಲ ಅಪ್ಪಯ್ಯ, ನಾನು ಮಾಡಿಸ್ಕೊಳಕ್ಕಿಲ್ಲ. ಇವಳು ನನ್ನ ಗ್ರೀಸ್ಮೆ ಅಲ್ಲ ಅಪ್ಪಯ್ಯ, ನಾನು ಆರತಿ ಮಾಡಿಸ್ಕೊಳಕ್ಕಿಲ್ಲ. ಬೇಡ, ನನ್ನ ಪೂಜೆ ಬೇಡ ಬೇಡ ಬೇಡ, ನನಗೆ ಪೂಜೆನ ಬೇಡ, ಎಂಥದ್ದು ಬೇಡ. ಮತ್ತು ಸಿರು ಹಚ್ಕೊಂಡ ಇವನು. ರುದ್ರ, ಈಗಲೇ ಹೇಳ್ತಾ ಇವನಿ, ನೆಟ್ಟಿಗೆ ಆರತಿ ಕುಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಕಾಲ್ನಾಗಿರೋದು ಕೈನಾಗ ತಗೋಬೇಕಾಯ್ತದೆ. ಅಯ್ಯೋ, ಆಗಿಂದ ನೋಡ್ತಾನೆ ಇವನಿ, ಮನಸ್ಸಿಗೆ ಬಂದಂಗ ಆರ್ತಿ ಅಲ್ಲ. ಅಪ್ಪಯ್ಯ, ನಾನು ಹೇಳೋದೇ ನಿನ್ಗೆ ಅರ್ಥ ಆಯ್ತಲ್ಲ ಅಪ್ಪಯ್ಯ. ನಾನು ಆರತಿ ಮಾಡಿಸ್ಕೊಳಕ್ಕಿಲ್ಲ. ಇವಳು ಗ್ರೀಸ್ಮೆ ಅಲ್ಲ ಅಪ್ಪಯ್ಯ. ನೋಡು ಅವಳನ್ನ ಸರಿಯಾಗಿ ನೋಡು ಅಪ್ಪಯ್ಯ. ನೋಡು ಹೆಂಗವಳೆ ಅಂತ. ಅವಳು ನೋಡಾದ್ರೂ ನಿಂಗೆ ಗೊತ್ತಾಯ್ತಲ್ವಾ? ಗ್ರೀಸ್ಮಿ ಅಲ್ಲ ಅಪ್ಪಯ್ಯ ಅದು. ನೋಡು, ಸರಿಯಾಗಿ ಕಣ್ಬಿಟ್ಟು ನೋಡು. ಲೋ ರುದ್ರಣ್ಣ, ಇದು ಯಾವ್ದಲ್ಲ ನಿನ್ ಹೊಸ ಕರ್ಮ? ಲೋ ಸುಮ್ಕಿರ್ಲ ನೀನು, ಸುಮ್ಕಿರ್ಲ. ಅಪ್ಪಯ್ಯ ನೀನ್ ನೋಡಪ್ಪಯ್ಯ, ನೀನ್ ಕಾಣ್ಸಕ್ಕಿಲ್ವ ಅಪ್ಪಯ್ಯ? ನೋಡಪ್ಪಯ್ಯ. ಏನು ಆಗೈತೆ? ಯಾಕೆ ಹಿಂಗ್ ಮಾಡ್ತಿದ್ಯಾ? ನನಗೂ ಅದೇ ಗೊತ್ತಾಗ್ತಿಲ್ಲ ಮಾವಯ್ಯ. ರಾತ್ರಿಯಿಂದನೂ ಹೀಗೆ ಆಡ್ತಿದ್ದಾರೆ. ನಾನು ಆಡ್ತಿರೋದು ನೀನ ಹೇಳೋ. ಇದ್ಯಾ ಸೀರೆ ಇದು? ಇದನ್ನ ಉಟ್ಕೊಂಡ್ ಬಂದಿದ್ಯಾ ನೀನು?
ಇದು ಸುನಂದನ್ ಸೀರೆ ತಾನೆ, ನೀನ್ ಯಾಕೆ ಉಟ್ಕೊ ಬಂದೆ? ಹೇಳು. ಹೇಳಿ ಇವಾಗ ಹೇಳಿ ಗೊತ್ತಾಯ್ತೆ. ಲೋ ಇದು ಒಂದು ಪ್ರಾಬ್ಲಮ್ ಏನಿಲ್ಲ. ಯಾವ ಸೀರೆ ಉಟ್ಕೊಂಡೆ ನಿನ್ಗೇನಿಲ್ಲ. ಲೇ ಫಸ್ಟು ಸುನಂದನ್ ಸೀರೆ ಯಾಕೆ ಉಟ್ಕೊ ಬಂದ್ಲು ಅಂತ ಕೇಳ. ಲೇ ರುದ್ರ, ಸುನಂದನ್ ಸೀರೆ ಉಟ್ಕೊ ಬಂದ್ರೆ ಏನಾಯ್ತದ್ಲಾ? ಸುಮ್ಕಿರ್ಲಾ? ಅವಳಿಗೆ ಮೊದ್ಲು ಆ ಸೀರೆ ತೆಗೆದಾಕ್ಬಿಟ್ಟು ಆ ಗ್ರೀಷ್ಮೆ ಸೀರೆ ಉಟ್ಕೊಂಡ್ರೆ ಕೇಳು. ಆಗ ನಾನು ಪೂಜೆ ಮಾಡ್ಕೊಂಡೇನು. ಅಲ್ಲಿವರೆಗೂ ನಾ ಪೂಜೆಗಿದೆ ಏನು ಮಾಡ್ಕೊಳಕ್ಕಿಲ್ಲ. ಹೇ ಗ್ರೀಷ್ಮೆ, ಅಲ್ಲ ಹೋಗು ಮೊದ್ಲು ಗ್ರೀಷ್ಮೆ ಸೀರೆ ಹಾಕಬಾ, ಆವಾಗ ಪೂಜೆ ಮಾಡಿಸ್ಕೊತೀನಿ. ಹೋಗು.